ಕಬ್ಬಿನ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರ ಪ್ರತಿಭಟನೆ. ಕಬ್ಬಿನ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರುವ ರೈತರ ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬರುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದು ರಸ್ತೆ ಮೇಲೆ ಕುಳಿತು ಕಳೆದ 4 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಡೆಸುತ್ತಿದ್ದಾರೆ. ಕರ್ನಾಟಕ ಮರಾಠ ಶೇತಕರ ಸಂಘಟನೆಯ ಅಧ್ಯಕ್ಷರು ಕೂಡ ಇಲ್ಲಿ ಬಂದ ಗುರ್ಲಾಪುರದಲ್ಲಿ ನಡೆಯತಕ್ಕಂತ 4ನೇ ದಿನದ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ನಮ್ಮ ತಹಶೀಲ್ದಾರ್ ಬಂದರು. ತಹಶೀಲ್ದಾರ್ ಸಾಹೇಬ್ರನ್ರಿ ಕೇಳಬೇಕಾದ್ರೆ ಕುತ್ಕೋಬೇಕಲ್ಲ ನೀವು. ಕೊಂಡ್ರಿ, ಎಲ್ಲರೂ ಕೊಂಡ್ರಿ. ಕಬ್ಬು ಹೋರಾಟಕ್ಕೆ ರೈತ ಚಳವಳಿಗೆ ಬೇಕೇ ಬೇಕು. ನಾ ಏನ್ ಹೇಳ್ತೀನಪ್ಪ ಅಂದ್ರೆ ಪುಣ್ಯಾತ್ಮರೇ, ನೀವು 3,500 ರೂಪಾಯಿ ನಮ್ಮ ಬೇಡಿಕೆ ಇದೆ, ಅದ್ರ ಪ್ಲೇಟ್ ಬಿಟ್ಟು ಮಾಡೋ ಪುಣ್ಯಾತ್ಮರ ಇಷ್ಟಪಡ್ತೀನಿ. ನಿಮ್ಮ ಪುಸ್ತಕ ನೀವು ರೇಟ್ ಫಿಕ್ಸ್ ಮಾಡಿಬಿಡ್ರಿ, ನಿಮ್ಗೆ ಬೆಲೆ ಹೇಳ್ತೀವಿ. ಇಲ್ಲ ಅಂದ್ರೆ ನಮ್ಮ ರೈತರು ಅದಕ್ಕೆ ನಮ್ಮ ಅಣ್ಣ ಅವರು ಪುಣ್ಯಾತ್ಮರ ಇಲ್ಲಿ ಬಂದು ನೋಡಿದ ಅವ್ರಿಗೆ ಏನು ಅನ್ಬಾರ್ದು. ಯಾಕೆ ಏನು ಅನ್ಬಾರ್ದು ಅಂದ್ರೆ ನಮ್ಮ ಪೊಲೀಸ್ ಅಂತ ಮಾಡಿದಾರು. ಅಧ್ಯಕ್ಷ ಇದ್ದಂಗೆ ಕಾಣ್ತೀರಿ ನೀವು. ಕಾರ್ಖಾನೆಗೆ ಆಡಳಿತ ಮಂಡಳಿ ನೀವು ಪ್ರಜ್ಞಾವಂತರಾಗಿದ್ರೆ ರೈತರುಗಳ ಚೆಲ್ಲಾಟ ಅಂದ್ರೆ ದುಡಿಯುವಂತ ಕೈಗಳು ಚೆಲ್ಲಾಟ ಆಡಕತ್ರ ಗೋಲ್ತಾಯಿ ನಿಮ್ಮನ್ನ ಒಪ್ಪಂಗಿಲ್ಲ. ಕಳಿಸ್ಬೇಕಂದ್ರೆ ನಾವು ಮಣ್ಣಿನಾಗಿರೋದ್ರಲ್ಲಿ ದಯವಿಟ್ಟು ಈ ದುಡಿಯುವಂತ ಕೈಗಳು ನೀವು ನ್ಯಾಯ ಕೊಡಬೇಕು. ಬಂಧುಗಳಂತ ತಿಳ್ಕೊತೀನಿ ನಾನು. ದೇಶ ಬೆಳೆಸಿದ್ದೀವಿ, ದೇಶ ನಮ್ಮಿಂದ ಬರುತ್ತೆ. ನೀವೇನು ದುಡಿತಾರೆ ದೇಶ ಬೆಳೆಸೋರಿಗೆ ಖುಷಿ ಪಡ್ರಿ, ಆ ಕೈ ಬಲಿಷ್ಠ ಮಾಡ್ರಿ. ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಬೆಳೆಗಾರರಿಗೆ, ಕಬ್ಬು ಬೆಳೆಗಾರರಿಗೆ, ಅನ್ನದಾತರಿಗೆ ಪ್ರತಿಯೊಂದು ವಸ್ತುಗೆ MRP. ಯಾರು ದಬ್ಬಾಳಿಕೆ ಮಾಡಂಗಿಲ್ಲ. ನೀವು ಯೂರಿಯಾ ಡಬಲ್ ರೇಟ್ ಕೊಡ್ತೀನಿ, ನಮ್ಮ ಕಬ್ಬ 2,000 4,000 ಮಾಡಲಿ ಯೂರಿಯಾ ಡಬಲ್ ರೇಟ್ ಕೊಡ್ತೀನಿಲ್ಲ. ಮಿಕ್ಸರ್ ಡಬಲ್ ರೇಟ್ ಅದಾವ, ಬೀಜ ಡಬಲ್ ರೇಟ್ ಅದಾವ.